ಏಯ್, ಯಾರದು? ಬೆಳಕಾಕದ್ ಯಾರದು? ಯಾರಿಲ್ಲ ಮರೆ. ಶೇ, ಭ್ರಮೆ ಇರ್ಕ್ ನಾನು. ಹೈತ್, ಈ ರಾತ್ರಿ ಗಡ್ಡಿ ಈ ಕಾಡಲ್ಲಿ ಯಾರು ಬತ್ರಿ? ಅಣ್ಣ, ಈ ದಾರಿ KS ಉಪಾಯಿದ್ರ ಮನೆಗೆ ಹೋಗ್ತದ? ಈ ದಾರಿ ಎಲ್ಲಿಗೂ ಆತಿಲ್ಲ ಮಾರೆ. ಈ ದಾರಿ ಇಲ್ಲೇ ಇರತ್ತೆ. ನಿಮ್ಗೆ ಈ ದಾರಿ ಹೊರು, ನಿಮ್ಗೆ ಅಲ್ಲಿಯೂ ಅಪ್ಕಾತಿಲ್ಲ. ನೀವು ಫಸ್ಟ್ ಇಲ್ಲಿ ಗಾಡಿ ಇಟ್ಟು ಇಲ್ಲಿಂದ ಆ ಕಾಡು ದಾರಿ ನಡ್ಕೋ ಹೋಯ್ಕತ್. ಎಬ್ಗೆ ಒಂದು ಏತು ಮಲ್ಲ ಕಾಡಿಯೇ. ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ, ಅದೇ ಮನೆ ಇರಬೇಕು. ಹೋಗಿ ನೋಡುವ. ಯಾರಿದ್ದೀರಾ? ಯಾರು? ನೀವೆಂತ ಮಾಡ್ರಿ ಇಲ್ಲಿ? ಈ ದೊಡ್ಡ ಮನೆ ದಾರಿ ತೋರಿಸಿದ್ದೆ ನೀವಲ್ವಾ? ನಾನೆಂತ ಮಾರು, ನಾ ಸೊಸೈಟಿಗೆ ಚಿಮಣಿ ತಕ ಬತ್ತಿದ್ದೆ. ಈಗ ನೀವೆಂತ ಹೇಳ್ತೀರಿ? ಪ್ರಪಂಚದಲ್ಲಿ ಒಬ್ಬರ ಥರ 7 ಜನ ಇರ್ತಾರೆ ಮಾರೆ, ಬೇರೆ ಯಾರೇ ಇರ್ಬೇಕು. ನೀವು ಬಹುಶಃ ಮಾಬಲನ್ ಕಂಡ್ರಿ ಏನು? ಅವರು ಬಹುಶಃ ನನ್ನ ಕಣಿಗೆ ಮುಖ ಹೊಲತ್ತಂತ ಜನ ಹೇಳ್ತಿದ್ದೀರಪ್ಪ. KS ಉಪಾಯಿದ್ದವರು ಇದ್ದಾರಾ? ಅವರಿಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಬರ್ತಾರೆ ಈಗ. ಓಕೆ. ಹಾಂ, ಹಲೋ, ಹೇಳಿ. ಹೌದಾ? ಅಷ್ಟೊತ್ತಾಯ್ತಾ? ಆಯ್ತು, ನಿಮ್ದೆಂತ ಮಾರೆ, ರಿಂಗ್ ಟೋನ್ ಹಾರರ್ ಇಟ್ಟಿದ್ಯಲ್ಲ ಮಾರೆ? ಹಾರರ್? ನಮ್ದೊಂದು ಸ್ವಲ್ಪ ಹಾರರ್ ಕ್ರೇಜಿ, ಅದಕ್ಕೆ ಅಂತ ಗೊತ್ತಾ. ಈಗ ಫೋನ್ ಮಾಡಿದ್ದು ಅವರೇ. ಅವ್ರ ಬಪ್ಪುದು ಸಾಯಂಕಾಲ 5 ಗಂಟೆ ಆತ್ತಂಬ್ರ. ಅಡ್ಡಿಲ್ಯಾ? ಕಾಯ್ತೀರಾ? ನಮಸ್ಕಾರ. ಹಾಂ, ನಮಸ್ತೆ. ಯಾರು ನೀವು? ಏನು ಬಂದ್ರಿ? ನನ್ನ ಹೆಸರು ರಂಗನಾಥ್ ಅಂತ, ಉಡುಪಿಯಿಂದ ಬಂದಿದ್ದೇನೆ. ಮೂವಿಗೊಂದು ಹಾರರ್ ಸ್ಟೋರಿ ಬೇಕಾಗಿತ್ತು. ಯಾರು ಕೇಳಿದ್ರು KS ಉಪಾಯಿದ್ದೀರ ಅಂತ ಕೇಳಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಹೌದಾ? ಅದಕ್ಕಾಗಿ ಬಂದವರ ನೀವು? ಹೌದು. ಸ್ವಲ್ಪ ಮೇಲೆ ವೆಯ್ಟ್ ಮಾಡಿ, ಸ್ವಲ್ಪ ಬಿಟ್ಟು ಸಮಯ ಬಿಟ್ಟು ಮಾತಾಡ್ತೇನೆ, ಬರ್ತೇನೆ. ವೆಯ್ಟ್ ಮಾಡಿ. ಕತೆ ಅಂತ ಹೇಳಿದರೆ ನಮ್ಮೊಂದು ಸಿನಿಮಾ ಕತೆ ಅಂತಲ್ಲ. ಹಿಂದೆ ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ತುಂಬ ಕಥೆಗಳನ್ನ, ಅವಳು ಅಂದರೆ ಕಥೆಯ ಭಂಡಾರ. ಕೆಲವು ಕಥೆಗಳೆಲ್ಲ ಹೇಳ್ತಾ ಇದ್ವಿ. ಕೆಲವೊಂದು ಕಥೆಗಳು ಭಯ ಹುಟ್ಟಿಸುವಂಥದ್ದು. ಯಾಕಂದರೆ ಚಿಕ್ಕವರಿರುವಾಗ ಕೇಳೋದ್ರಿಂದ ಅವಳ ಕಥೆಗಳೆಲ್ಲ, ಕೆಲವು ಕಥೆಗಳು ಭಯ ಹುಟ್ಟಿಸುವಂಥ. ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಅದು ಹಳ್ಳಿಗಾಡಿನ ಪ್ರದೇಶ. ಅವರ ಸಂಬಂಧಿ ಮನೆಯಲ್ಲಿ ಒಂದು ದಿವಸ ಒಂದು ಭಾಳ ವಿಶೇಷ ಮಾಡ್ತಾರೆ. ವಿಶೇಷ ಮಾಡಿದವಾಗ ಅವರು ಮಗಳ ಅಳಿಯ, ಅವರ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಆವಾಗ ಇವರಿಗೂ ನಾವು ಆ ಫಂಕ್ಷನ್ಗೆ ಹೋಗಬೇಕೆನ್ನುವಂಥ ಆಸೆ ಮಕ್ಕಳಿಗೆ ಜೋರಾಗ್ತದೆ, ಅಣ್ಣ ತಮ್ಮ. ಆವಾಗ ಮನೇಲಿ ಹೇಳ್ತಾರೆ, ನೀವು ಅಲ್ಲಿ ಕಾಡು ಪ್ರದೇಶ, ಮೊದಲೇ ಹೆದರಿಸ್ಬೋದು, ಏನಾದರೂ ಭಯ ಹುಟ್ಟುವಂಥ ಈಗ ಭೂತ ಪ್ರೇತ ಇರ್ಬೋದು, ಬೇಡ ಅಂತ ಮನೆಯಲ್ಲಿ ಒತ್ತಾಯ ಮಾಡಿದ್ರು. ಮಕ್ಕಳು ಕೇಳೋದಿಲ್ಲ. ನಾವು ಹೋಗಲೇಬೇಕು ಅಂತ ಮನೆಯವ್ರನ್ನ ಒತ್ತಾಯಿಸಿ ಹೊರಟೇ ಬಿಡ್ತಾರೆ. ಆದ್ರೂ ನಮ್ಮ ಧೈರ್ಯ ಇಲ್ಲಕ್ಕೆ ಮಾರೆ. ಈ ಕಾಡು ದಾರಿಯೆಲ್ಲ ಫಂಕ್ಷನಿಗೆ ಹಾಕೋ ಅನ್ಕೊಂಡು ನಾವಿಬ್ಬರೇ ಬಂದಿತ್ತಲ್ಲ ಮಾರೆ. ಬೇಗ ಬೇಗ ನಡಿ, ಮಂಗಳೂರು ತ್ಯಾಪುರೊಳಗೆ ಹಾಕೋ.
ನಮ್ಮೂರ್ ಬದಿ ಬರ್ದೆ ಎಷ್ಟು ಸಮಯ ಆಯ್ತು ಮಾರೆ. ನಮ್ಮೂರೆಲ್ಲ ಕಂಡ್ರೆ ಖುಷಿ ಆಯ್ತು. ಹೌದು. ಅಲ್ಲೆಲ್ಲ ಕಾಣ ಆಚೆ ಬದಿ ಕಾಡಾಗ ಮನೆ ಇದ್ದವರೆಲ್ಲ ಈಚೆಗೆ ಹೆಂಗ್ ಬತ್ರೇನ ಮಾರೆ ಈ ಕಾಡಾಗೆ. ಹೌದು. ಹಾಗೆ ನೆಕ್ಸ್ಟ್ ಟ್ರಿಪ್ ನಮ್ಮ ಊರ್ ಬದಿ ಹೋಗುವ, ಏನಂತೀರಾ? ಆಯ್ತು ಹೋಪ. ಎಂತ ಮಾರೆ ಇಲ್ಲಿ ಬಂದು ಆಫ್ ಆಯ್ತು ಈ ಕಾಡಲ್ಲಿ. ಮೊನ್ನೆ ಎಷ್ಟು ರಿಪೇರಿ ಮಾಡಿಸಿದ್ ಗಾಡಿ? ನಿಮ್ದೊಂದು ಮಾರೆ ಇದ್ದದ್ದೇ ಗಾಡಿ ಆಫ್ ಆಗೋದು, ಮತ್ತೆ ಎಷ್ಟು ಹಣ ಕೊಟ್ಟು ಬರುದು ನೀವು ಅದಕ್ಕೆ? ಸ್ಟಾರ್ಟ್ ಆಯ್ತು ಮಾರೆ. ಈಗ ಮಂಗಳಾರತಿ ಅಪ್ಪರೊಳಗೆ ಮನೆಗೆ ಹೋಪ. ಮನೆ ಬಂತು. ಹಾಂ, ಎಲ್ಲ ಮಂಗಳಾರತಿಗೆ ಆಯ್ತೆಲ್ಲ ಬನ್ನಿ. ಭಟ್ರೆ ಸಾವಕಾಶ ಊಟ ಮಾಡಿ. ಹೆಚ್ಚಿನ ವಿಶೇಷ ಏನು ಮಾಡಿಸಿಲ್ಲ, ಮಾಡಿಸಿದ್ದಾಗೆಲ್ಲ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ. ಎಲ್ಲ ಒಳ್ಳೇದಾಗಿದೆ. ಸಾವಕಾಶ ಊಟ ಮಾಡಿ. ಊಟ ಅಂತ ಒಳ್ಳೇದಿತ್ತಲ್ಲ ಮಾರ. ಅದ್ರಾಗ ಪಾಯಸ ಅಂತೂ ಸೂಪರ್. ಸಮ ತಿಂದೇನಲ್ಲ. ನೀ ಹಾಕ್ದೆ ಅದಕ್ಕೆ. ಬೆಂಗಳೂರಲ್ಲೆಲ್ಲ ನೀರಿಲ್ಲ ಅಂಬ್ರಲ್ಲ ಅಣ್ಣ, ಎಂತ ಕತೆ? ಹೌದು ಮಾರ, ಕುಡುಕು ನೀರಿಲ್ಲ. ಅಭಿವೃದ್ಧಿ ಎಂಬ ಹೆಸ್ರಾಗ ಎಂತೆಂತೆಲ್ಲ ಮಾಡಿ ಹಾಕಿರಿ. ಕಾಡು ನಾಶ, ಪ್ರಾಣಿಗಳನ್ನು ಸಾಯಿಸೋದು, ಮನುಷ್ಯನೂ ಸಾಯಿಸೋಕೆ ಹೆಸೋದಿಲ್ಲ ಅಂತ ಮನುಷ್ಯರಿದ್ರು. ಎಂತ ಹೇಳೋದು ಮಾರ ಅವ್ರ ಕತಿ. ನಾವೇ ಮಾಡ್ಕೊಂಡದ್ದು ನಾವೇ ಅನುಭವಿಸೋದಿಲ್ಲ. ನಮ್ಮವ್ರೊಬ್ರು ಹೀರೋ ಇದ್ರು, ಅವ್ರು ತುಂಬ ಜನ ಸಹಾಯ ಮಾಡಿ ಹೋಯ್ತು ಅಂಬ್ರಲ್ಲ ಅಣ್ಣ. ಅವ್ರ ಮೇಲೆ ಅವ್ರಿಗೆ ತುಂಬ ಹೆಸರಿತ್ತು, ತುಂಬ ದಾನ ಧರ್ಮ ಎಲ್ಲ ಮಾಡಿದ್ರು. ಅವ್ರು ಹೋಗುವಾಗ ಕೊನೆ ಫಿಲ್ಮು ಕರ್ನಾಟಕದ ಕಾಡನ್ನು ರಕ್ಷಿಸಿ ನೀರನ್ನು ರಕ್ಷಿಸಿ ಮಾಡಿಗೆ ಹೋಗಿದ್ರು. ಅಣ್ಣ ಸಾಕಾಯ್ತಣ್ಣ, ಒಂಚೂರು ನೀರು ಬೇಕನ್ಸ್ತಿತ್ತು. ಇಷ್ಟೊತ್ತಿಗೆ ನೀರು ಬೇಕಂದ್ರೆ ಎಲ್ಲಿಗೆ ಹೋಗಿ ಮಾರ. ಆಗ ಭತ್ತ ಮನೆಗೆ ಕುಟ್ಟ ಬರ್ಲಕ್ಕಿ ಹೌದಾ? ಆಗಲೂ ಬಾಯರ್ ಕಾಯಿ ಇರಲೇ ಇತ್ತು. ಎಂತ ಕಥೆ ಮಾರ್ರೆ. ಈಗ ಕಾಂಬ ಅಲ್ಲಲ್ಲಿ ಮನೆ ಸಿಕ್ಕತ್ತೆ ಹಂಗೆ. ಅಲ್ಲಿ ಮನೆ ಕಂಡಂಗೆ ಇತ್ತು ಅಣ್ಣ, ನೀರು ಸಿಕ್ಕತ್ತಕ್ಕೆ ಬಾಬಾ. ಓ ಅಲ್ಲ, ಕಾಂಬ ಬೆಳ್ಕೊಡ್ದಂಗೆ ಇತ್ತು. ಮನೆ ಇರ್ಬೋದು, ನೀರು ಸಿಕ್ಕತ್ತಕ್ಕೆ ಅಂದ. ಹಾಯ್, ಮನೆಗೆ ಯಾರಿಲ್ಲ? ಚೂರು ಕುಡುಕ್ ನೀರು ಬೇಕಿತ್ತು. ಅಜ್ಜ ಒಂಚೂರು ನೀರು ಬೇಕಿತ್ತು ಕುಡುಕೆ. ಕಣ್ಣೆ ಮಕ್ಕಳೇ ತಂದು ಕೊಡ್ತೆ ಈಗ. ಹಾ ಅಡ್ಡಿಲ್ಲ ಅಜ್ಜ. ಎಂತ ಮರ ಅಷ್ಟು ಪಕ್ಕ ತಿರುಗಿ ಬಿಟ್ಟದ್ದು ಅಲ್ಲ? ಅಜ್ಜಿ ನೀರು ತಪ್ಕೊ ಸುಮಾರು ಹೊತ್ತಾಯ್ತಲ್ಲ. ಹೌದಲ್ಲ ಮರ. ಓ ಆಗ ಅಲ್ಲಿ ಕಿಟಕಿ ಕಂಡಾಗಿತ್ತಲ್ಲ, ಕಾಣ ಕಾಣ್ಕೊಬರ್ತೀನಿ. ಅಣ್ಣ ಒಂದು ಕೈ ಕಾಣೋಣ. ಇಟ್ಕೋ.
ನಮ್ಮನ್ನು ಕಾಂಗ್ರೊಳಗೆ ಇಲ್ಲಿಂದ ಓಡಿ ನಮ್ಮ ಪುರೋಹಿತರ ವಿಷಯ ತಿಳಿಸು. ಭಟ್ರೆ ನಿಮ್ಗೆಲ್ಲಿ ಮನೆ ತೋರ್ತಿತ್ತಾ? ಎಲ್ಲೂ ತೋರುದಿಲ್ಲಲ್ಲ ಮರೆ. ಎಂತ ಸುಳ್ಳು ಹೇಳ್ತೀರಾ ಎಂತ? ಇಲ್ಲ ರಾತ್ರಿ ಮಾರ್ರೆ, ಗಂಟೆ ಎಲ್ಲ ನಿಜ ತಮಾಷೆ ಖಂಡಿತ ಮಾಡೋಕೆ ನಾವು. ಹೋಗ್ಬೇಡಿ. ಇಲ್ಲ ನಿಜ ಆಗಲ್ ಕಂಡಿತ್ ನಾವು. ಅಯ್ಯೋ ಬಿಟ್ರಿಗೆ ಎಂತ ಆಯ್ತು ಮಾರೆ? ಬೆಟ್ರ್ ಅವನ ಹತ್ರ ಮಾರೆ. ಇಲ್ಲ ಮಾರೆ. ಎಲ್ಲಿ ಕೊಡ್ಕಮ್ಮ ಅವನ ನಿಮ್ದು ಕತೆ ಮಾರ್ರೆ ಭಯಂಕರ ಉಂಟು. ಇದು ಕೇಳಿನೇ ಭಯ ಆಗ್ತಿದೆ. ಇದೆಲ್ಲ ನಿಮಗೆ ಸಿನಿಮಾಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಹೇಳಿದ ನೈಜ ಕತೆ ಇದೆಲ್ಲ. ನಾವು ಚಿಕ್ಕವರಿರುವಾಗ ಹೇಳಿದ ಕತೆ ಸ್ವಾರಸ್ಯ ಇರ್ತದೆ. ನಿಮ್ಮಿಂದ ಬಹಳ ಉಪಕಾರ ಆಯಿತು. ಇದೇನು ಅವ್ರ ಮನೇಲಿ ಕೇಳಿದಾಗ ರಿಂಗ್ ಟೋನ್ ಇಲ್ಲಿ ಬರ್ತಾ ಇದೆ, ಏನು ಆಶ್ಚರ್ಯ.